ಹೆಂಡತಿ ಮತ್ತು ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳನ್ನ ಕೊಂದು ಗಂಡ ತಾನು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ, ಕೆಲ ಆಸ್ತಿ ಸಾಲಗಳ ವಿಚಾರ ಬರೆಯಲಾಗಿದೆ. 2026ರಂದು ಸುಮಾರು ಪತ್ನಿ ಮಗನನ್ನ ಕೊಂದು ತಾನು ನೇಣಿಗೆ ಶರಣಾಗಿದ್ದಾನೆ. ಫೈನಾನ್ಸ್ನವರು ಸಾಲ ಒಬ್ಬ ವ್ಯಕ್ತಿ ಹಣಕಾಸಿನ ಸಮಸ್ಯೆಯಿಂದ ತನ್ನ ಹೆಂಡತಿ ಮಕ್ಕಳನ್ನ ಕೊಂದು ತಾನು ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಕ್ರೂರಿ ಆಗ್ಬಿಡ್ತಾನ ಅನ್ನೋ ಒಂದು ಯೋಚನೆ ಎಲ್ರಿಗೂ ಬರ್ತಾ ಇದೆ. ಹಾಗಿದ್ರೆ ಇದ್ರ ಹಿಂದೆ ಇರುವಂತಹ ಸೈಕಾಲಜಿ ಏನಿರ್ಬೋದು? ತುಂಬ ಘಟನೆಗಳು ಹಿಂದೆ ಈ ರೀತಿ ನಡೆದಿದೆ. ಈ ವ್ಯಕ್ತಿಗಳ ಮಾನಸಿಕ ಸ್ಥಿತಿ ಬಗ್ಗೆ ಇವತ್ತು ಮಾತಾಡೋಣ. ಫೈನಾನ್ಷಿಯಲ್ ಬರ್ಡನ್ ಮಿತಿ ಮೀರಿದ್ರೆ ವ್ಯಕ್ತಿ ಮಾನಸಿಕವಾಗಿ ಕುಗ್ಗೋಗಿರ್ತಾನೆ. ಸಾಮಾನ್ಯ ಜನರು ಯಾವುದೇ ಪ್ರಾಬ್ಲಮ್ ಆದರೂ ಒಂದಲ್ಲ ಒಂದು ರೀತಿಯಲ್ಲಿ ಸೊಲ್ಯೂಷನ್ ಇದ್ದೇ ಇರುತ್ತೆ ಅಂತ ಹುಡುಕ್ತಾ ಇದ್ದರೆ, ಈ ಮಾನಸಿಕವಾಗಿ ಕುಗ್ಗೋಗಿರುವಂತಹ ವ್ಯಕ್ತಿಗಳು ಈ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ, ಏನು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ತಪ್ಪು ನಂಬಿಕೆಯನ್ನು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಇದಕ್ಕೆ ಸೈಕ್ಯಾಟ್ರಿಯಲ್ಲಿ ಹೋಪ್ಲೆಸ್ನೆಸ್ ಅಂತೀವಿ. ಅಂದರೆ ಯಾವುದೇ ರೀತಿ ಹೋಪ್ಸ್ ಇಲ್ಲ ಅಂತ ಡಿಸಿಷನ್ಗೆ ಬಂದ್ಬಿಡ್ತಾರೆ. ಬಹಳಷ್ಟು ಪುರುಷರು ತಮ್ಮನ್ನು ಮನೆಯ ಆಧಾರ ಸ್ತಂಭ, ಮನೆಯ ಯಜಮಾನ, ಒಬ್ಬ ಗಂಡ, ಒಬ್ಬ ತಂದೆ ಅಂತಲೇ ಗುರುತಿಸ್ಕೊಂಡಿರ್ತಾರೆ. ಈ ಫೈನಾನ್ಷಿಯಲ್ ಬರ್ಡನ್ಸಿಂದ ವ್ಯಕ್ತಿ ತನ್ನ ಜವಾಬ್ದಾರಿನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋ ಒಂದು ಯೋಚನೆಗೆ ಬಂದಿರ್ತಾನೆ. ನಾನು ಮನೆಯವ್ರನ್ನ ಸರಿಯಾಗಿ ನೋಡ್ಕೊಳ್ಳೋಕೆ ಆಗ್ತಿಲ್ಲ ಅಂದಮೇಲೆ ನಾನು ಯಾಕಿರಬೇಕು ಅನ್ನೋ ಒಂದು ಥಾಟ್ ಕೂಡ ಇಂಥ ವ್ಯಕ್ತಿಗಳ ತಲೆಯಲ್ಲಿರುತ್ತೆ. ಮಾನಸಿಕವಾಗಿ ಒತ್ತಡ ಇರುವಾಗ ಬ್ರೈನು ಪ್ರಾಪರಾಗಿ ಡಿಸಿಷನ್ಸ್ ತಗೊಳ್ಳೋಕ್ಕೆ ಆಗ್ತಾ ಇರಲ್ಲ. ವಾಸ್ತವದಲ್ಲಿ ಬಹಳ ಸೊಲ್ಯೂಷನ್ಸ್ ಇದ್ರೂ ಕೂಡ ಇಂತಹ ವ್ಯಕ್ತಿಗಳ ತಲೆಯಲ್ಲಿ ಕೇವಲ ಒಂದೇ ಒಂದು ದಾರಿ ಕಾಣಿಸ್ತಾ ಇರುತ್ತೆ. ಇದಕ್ಕೆ ಕೋಗ್ನಿಟಿವ್ ನ್ಯಾರೋಯಿಂಗ್ ಆರ್ ಟನಲ್ ವಿಷನ್ ಅಂತ ಕರಿತೀವಿ. ಇಂತಹ ವ್ಯಕ್ತಿಗಳಿಗೆ ಮುಂಚೆಯಿಂದನೇ ಸೈಕ್ಯಾಟ್ರಿಕ್ ಇಲ್ನೆಸ್ ಇದ್ದು ಅದಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡಿಲ್ಲ ಅಂತ ಅಂದರೆ ಸೂಸೈಡಲ್ ಥಾಟ್ಸು ಇನ್ನೂ ಬೇಗ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಂತ ಪ್ರತಿಯೊಂದು ಕೇಸಲ್ಲೂ ಸೈಕ್ಯಾಟ್ರಿಕ್ ಇಲ್ನೆಸ್ ಇರಲೇಬೇಕು ಅಂತ ಏನಿಲ್ಲ. ಈ ಸಿಚುವೇಷನಲ್ಲಿ ತನಗೆ ಸಾಯೋದಕ್ಕೆ ಇಷ್ಟ ಇಲ್ಲ ಅಂದ್ರೂ ತನ್ನ ನೋವುಗಳು ಕೊನೆಯಾಗುತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆಯಲ್ಲಿ ಸಾಯಬೇಕು ಅಂತ ಡಿಸೈಡ್ ಮಾಡ್ತಾರೆ. ಹಾಗಿದ್ರೆ ಸಾಯಬೇಕು ಅಂತ ಡಿಸೈಡ್ ಆಗಿರೋ ವ್ಯಕ್ತಿ ಅಷ್ಟೇ ಸಾಯ್ಬೋದಿತ್ತಲ್ಲ, ಹೆಂಡತಿ ಮಕ್ಕಳನ್ನ ಕೊಲೆ ಮಾಡುವ ಅವಶ್ಯಕತೆ ಏನಿತ್ತು ಅನ್ನೋ ಒಂದು ಕ್ವಶನ್ ಬರುತ್ತೆ. ಅವರ ಪ್ರಕಾರ ವ್ಯಕ್ತಿ ಮನೆಯವ್ರನ್ನೆಲ್ಲ ಬಿಟ್ಟೋಗ್ಬಿಟ್ರೆ ಅವರೆಲ್ಲ ಬೀದಿಗೆ ಬಂದುಬಿಡ್ತಾರೆ, ಅವ್ರನ್ನ ನೋಡ್ಕೊಳ್ಳೋಕ್ಕೆ ಯಾರೂ ಇರೋದಿಲ್ಲ, ಮತ್ತು ಅವ್ರು ಇನ್ನೂ ಅಷ್ಟು ಕಷ್ಟನ ಅನುಭವಿಸ್ತಾರೆ ಅನ್ನೋ ಒಂದು ಥಾಟ್ ಇರುತ್ತೆ. ಅದಕ್ಕಿಂತ ಅವರನ್ನು ತನ್ನ ಜೊತೆ ಕರ್ಕೊಂಡು ಹೋಗ್ಬಿಟ್ರೆ ಅವ್ರಿಗೂ ಕೂಡ ಒಳ್ಳೆಯದು ಅನ್ನೋ ಒಂದು ತಪ್ಪು ಕಲ್ಪನೆಯಲ್ಲಿ ವ್ಯಕ್ತಿ ಇರ್ತಾನೆ. ಇದು ಅತ್ಯಂತ ಅಪಾಯಕಾರಿ. ಇದಕ್ಕೆ ಎಕ್ಸ್ಟೆಂಡೆಡ್ ಸೂಸೈಡ್ ಅಂತ ಕರಿತೀವಿ. ಜನರು ಕೇವಲ ಸಾಲದಿಂದ ಸಾಯೋದಿಲ್ಲ, ತೀವ್ರ ನಿರಾಶೆಯ ಕ್ಷಣದಲ್ಲಿ ಅವ್ರ ಮೆದುಳು ಮುಂದೆ ಯಾವುದೇ ರೀತಿ ಭವಿಷ್ಯ ಇಲ್ಲ ಅಂತ ತಪ್ಪಾಗಿ ನಂಬೋದ್ರಿಂದ ದುರಂತಗಳು ನಡೆದೋಗುತ್ತೆ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಲಿ ಯಾರಾದರೂ ಫೈನಾನ್ಷಿಯಲ್ ಬರ್ಡನಲ್ಲಿದ್ದರೆ, ಎಲ್ಲರಿಂದ ದೂರವಾಗ್ತಿದ್ರೆ, ಸರಿಯಾಗಿ ಊಟ ನಿದ್ದೆ ಮಾಡ್ತಾ ಇಲ್ಲ ಅಂದರೆ, ಇದಕ್ಕೆ ಯಾವುದೇ ರೀತಿ ದಾರಿ ಇಲ್ಲ ಅಂತ ಹೇಳ್ತಿದ್ರೆ, ಬಹಳ ದಿನಗಳಿಂದ ಟೆನ್ಷನಲ್ಲಿದ್ದು ಸಡನ್ ಆಗಿ ಕಾಮ್ ಡೌನ್ ಆಗಿದ್ರೆ ಅಂಥವ್ರನ್ನ ನಿರ್ಲಕ್ಷ್ಯ ಮಾಡಬೇಡಿ. ಅವ್ರ ಜೊತೆ ಮಾತಾಡಿ, ಒಂಟಿಯಾಗಿರೋದಕ್ಕೆ ಬಿಡಬೇಡಿ. ತಕ್ಷಣ ಮಾನಸಿಕ ತಜ್ಞರ ಸಲಹೆ ತಗೊಳ್ಳೋದಕ್ಕೆ ಹೇಳಿ. ಸಮಯಕ್ಕೆ ಸರಿಯಾಗಿ ಸಿಗುವಂತಹ ಒಂದು ಮಾತು, ಒಂದು ಕರೆ, ಒಂದು ನೆರವು ಒಂದು ಜೀವನ ಅಷ್ಟೇ ಅಲ್ಲ, ಒಂದು ಸಂಪೂರ್ಣ ಕುಟುಂಬನೇ ಉಳಿಸ್ಬೋದು.